ಹೆಲೋ ಕರುನಾಡು, ಎಲ್ಲ ಹೇಗಿದ್ದೀರಾ? ತುಂಬ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಮಾರ್ನಿಂಗ್ ಸಿಂಪಲ್ ಬ್ರೇಕ್ಫಾಸ್ಟ್ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಏನಿಲ್ಲ ರೀ, ಸುಮ್ಮನೆ ಒಂದು ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು. ಯೋಚನೆ ಮಾಡ್ತಿದ್ದೆ, ಕಂಟೆಂಟ್ ಕೂಡ ಯಾವುದೂ ಸಿಗಲಿಲ್ಲ. ಸೊ ಈವನ್ ಇಟ್ ಈಸ್ ಎ ಕಂಟೆಂಟ್, ರೈಟ್? ನಾವು ಏನೇನು ಮಾಡ್ತೀವಿ ದಿನನಿತ್ಯ ತೋರಿಸೋದು ಒಂದು ಕಂಟೆಂಟ್, ನಾವು ಕುಕ್ಕಿಂಗ್ ಮಾಡೋದು ತೋರಿಸೋದು ಒಂದು ಕಂಟೆಂಟ್. ಸೊ ಸದ್ಯಕ್ಕೆ ಈ ಅವಲಕ್ಕಿ ಉಪ್ಪಿಟ್ಟಿಗೆ ಬೇಕಾಗಿರೋದಿಷ್ಟೇ: ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ. ಮನೇಲಿ ಎಷ್ಟು ಸದಸ್ಯರಿದ್ದಾರೋ ಅಷ್ಟು ಜನಕ್ಕೆ ಆಗುವಷ್ಟು ತಕ್ಕನಾಗಿ ಅಳತೆ ಮಾಡಿ ಕಟ್ ಮಾಡ್ಕೊಬೇಕು. ಮಾರ್ನಿಂಗ್ ಈ ಅಡುಗೆ ಮಾಡೋದೇ ಒಂದು ತಲೆನೋವಾಗ್ಬಿಡುತ್ತೆ. ಏನು ಟಿಫನ್ ಮಾಡಬೇಕು ಅಂತ. ಸೊ ಸಡನ್ನಾಗಿ ನಮಗೆ ಉಳಿಯೋದೇ ಇಂಥ ಫಾಸ್ಟ್ ಮೇಕಿಂಗ್ ಫುಡ್ಸ್: ಉಪ್ಪಿಟ್ಟು, ಅವಲಕ್ಕಿ, ಪುಳಿಯೋಗರೆ, ಲೆಮನ್ ರೈಸು, ಚಿತ್ರಾನ್ನ, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಟೊಮೆಟೊ ಬಾತ್, ಪಲಾವ್ ಎಲ್ಲ ಸ್ವಲ್ಪ ಎಕ್ಸೆಸ್ ಆಫ್ ಟೈಮ್ ಹಿಡಿಯುತ್ತೆ. ಬಟ್ ಇನ್ ಫ್ರಂಟ್ ಆಫ್ ದ್ಯಾಟ್ ಇದು ಬೇಗ ಆಗುತ್ತೆ. ಮೋರೋವರ್ ಇದು ಡಯಟ್ ಕಾನ್ಷಿಯಸ್ ಫುಡ್ ಕೂಡ ಒಳ್ಳೆಯದು. ಬೆಳಗ್ಗೆ ಯಾವಾಗಲೂ ರೈಸ್ ತಿನ್ನೋದಕ್ಕಿಂತ ಈ ಥರ ಅವಲಕ್ಕಿ, ಉಪ್ಪಿಟ್ಟು, ಚಪಾತಿ ಅದೆಲ್ಲ ತಿನ್ನೋದು ರೂಢಿ ಮಾಡ್ಕೊಬೇಕು. ಬೆಳಗ್ಗೆನೂ ರೈಸು, ಮಧ್ಯಾಹ್ನ ರೈಸು, ರಾತ್ರಿ ರೈಸು ಅವೆಲ್ಲ ಬೇಡ. ಸದ್ಯಕ್ಕೆ ಈಗ ನಮ್ಮ ಎಣ್ಣೆ ಕಾದಿದೆ ಬಾಣಲಿಲಿ, ಅದಕ್ಕೆ ಸಾಸಿವೆ, ಜೀರಿಗೆ ಹೆಚ್ಚಾಗಿ ಹಾಕ್ಕೊಳ್ತೀನಿ ನಾನು. ಯಾವಾಗಲೂ ನನ್ನ ಎಲ್ಲ ಒಂದು ಅಡುಗೆಗೂ ಜೀರಿಗೆ ಇದ್ದೇ ಇರುತ್ತೆ ಐಟಮು, ಬಿಕಾಸ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಚಟಪಟ ಅಂತ ಅಂದಮೇಲೆ ಕರಿಬೇವು ಹಾಕ್ಕೋಬೇಕು. ನೆಕ್ಸ್ಟು ಕಡಲೆಬೇಳೆ ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಶುಂಠಿ. ಕೆಲವೊಂದು ಸರಿ ತರಕಾರಿ ಹೆಸ್ರುಗಳೇ ಮರ್ತೋಗುತ್ತೆ. ಶುಂಠಿ ಹಾಕ್ಕೊಂಡು ಅದನ್ನು ಕೂಡ ಡೀಪ್ ಫ್ರೈ ಮಾಡ್ಕೊಬೇಕು. ಚಾಪ್ ಮಾಡ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ನೆಕ್ಸ್ಟು ಚಾಪ್ ಮಾಡ್ಕೊಂಡಿರೋ ಆನಿಯನ್ಸ್ನ ಹಾಕಿ ಅಟ್ಲೀಸ್ಟ್ ಅದು ಒಂದು ಲೈಟ್ ಬ್ರೌನಿಷ್ ಬರೋವರೆಗೂ, ಆ ಹಸ್ಕು ಅಂತ ಹೇಳ್ತಾರಲ್ಲ, ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹಳದಿ ಹಾಕಬೇಕು ಅಂತೇನು ಮ್ಯಾಂಡೇಟರಿ ಇಲ್ಲ. ಅವಲಕ್ಕಿಗೆ ವಿತೌಟ್ ಹಳದಿ ಹಾಕ್ಕೊಂಡು ತಿಂದ್ರೂ ಒಳ್ಳೆಯದೇ. ಬಟ್ ಸಂಹವ್ ಶಾಸ್ತ್ರ ಹಾಕಲೇಬೇಕು. ಅವಲಕ್ಕಿ ಯೆಲ್ಲೋ ಕಲರ್ ಇಲ್ಲ ಅಂತಂದ್ರೆ ನಾವು ಇಂಡಿಯನ್ಸ್ ಒಂಥರ ಇದು ಅವಲಕ್ಕಿನ ಬಿಳಿಯನ್ನ ಇದ್ದಂಗಿದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ನೆಕ್ಸ್ಟು ಉಪ್ಪಾಕಿ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಇದೇ ಈರುಳ್ಳಿಗೆ ಚಾಪ್ ಮಾಡ್ಕೊಂಡಿರೋವಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ ಸ್ವಲ್ಪ ಹಸಿ ಹೋಗೋವರೆಗೂ ಬಾಡ್ಸ್ಕೊಬೇಕು. ತುಂಬ ಡೀಪ್ ಫ್ರೈಯೂ ಮಾಡಬಾರ್ದು ಈ ಅವಲಕ್ಕಿಗೆ, ಅಥವಾ ಹಂಗೆ ಹಸಿನೂ ಬಿಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೀಡಿಯಮಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೇ ಥರ ಒಂದು 5 ಮಿನಿಟ್ ನಾನು ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಈಗಾಗಲೇ ನಾನು ಮುಂಚೆ ನೆನೆಸಿಟ್ಟಿರೋ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದು ಹಬೆಯಲ್ಲಿ ಸ್ವಲ್ಪ ಕಾಯಬೇಕು. ಈಗ ರೆಡಿ ಆಯಿತು ನಮ್ಮ ಉದಿರಾದ ಅವಲಕ್ಕಿ ಉಪ್ಪಿಟ್ಟು ಸವಿಯಲು ಸಿದ್ಧ ಆಗಿದೆ. ಮಾರ್ನಿಂಗ್ ಫ್ರೆಶ್ ಆಗಿ ಸ್ಟಾರ್ಟ್ ಆಗಬೇಕು. ಆವಾಗಲೇ ನಮ್ಮ ಈವ್ನಿಂಗ್ ಆ್ಯಂಡ್ ನೈಟ್ ಕೂಡ ಫ್ರೆಶ್ ಆಗಿ ಎಂಡ್ ಆಗೋದು. ಮಾರ್ನಿಂಗ್ ಆದಷ್ಟು ಕಪಲ್ಸ್ ಯಾರಿದ್ದೀರಾ ಆದಷ್ಟು ಒಟ್ಟಿಗೆ ಕೂತ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ. ನಮ್ಮವ್ರು ಸ್ವಲ್ಪ ಕಾಲಲ್ಲಿ ಬ್ಯುಸಿ ಇದ್ದಾರೆ. ಎಕ್ಸೆಪ್ಟ್ ದಟ್ ಜೊತೆಲಿ ಕೂತ್ಕೊಂಡು ಹೇಗೆ ಡೇನ ಸ್ಪೆಂಡ್ ಮಾಡಬೇಕು ಅಂತ ಸ್ವಲ್ಪ ಮಾತಾಡ್ತೀವಿ. ಸೊ ಗೈಸ್, ಇವತ್ತಿನ ನನ್ನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ದಯವಿಟ್ಟು ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನಾದರೂ ತಪ್ಪಿದ್ದಲ್ಲಿ ಹೇಳಿ ತಿದ್ಕೊಳ್ತೀನಿ. Thank you.